ಸೊ ಹೆಲೋ ಗೈಸ್, ಫ್ರೀ ಫೈರ್ ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಂದರು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತಪ್ಪ ಅಂದರೆ ನಾನು ಯಾವುದೇ ಮೊದಲನೇ ವೀಡಿಯೋ ಬಂದರೂ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ನೀವು ಬೇಗನೆ ಲೈಕ್ ಮಾಡ್ಬೋದು ವೀಡಿಯೋನ. ಕಷ್ಟವಾಗಿದೆ ಅದು ಅವರು ನಾಳೆ ಜನ ಮೂರೇ ಜನ ಕೊನೆಯಲ್ಲಿ ಸ್ವಲ್ಪ ಚೀಟಿಂಗ್ ಹಾಸ್ಕೊಂಡಿದ್ದೆ. ಈಗ ನೋಡ್ಕೊಳ್ತಾಳೆ ಓಕೆ ಅಂದರೆ ಗೊತ್ತಾನೆ. ಅದು ಒಂದು ನಾನು 3 ಜನ ಇಲ್ಲಿ ಬೇಕು ಹೋಗ್ತಾಯಿದ್ದೀನಿ. ಒಂದು 2 ಕಿಲೋ ಬಿಟ್ಟು ಆಗಿದೆ ಅವ್ರು ಅಡಿಕೆ ಬಿಟ್ಟು ನನಗೆ ಮೋಸ್ಟ್ಲಿ ಅಡುಗೆ ಮಾಡಲೇ 20 ರೂಪಾಯಿ ರೆಡಿ ಮಾಡಿ ಕಳಿಸೋದು. ಸದ್ಯಕ್ಕೆ ಮತ್ತೆಲ್ಲ ತಲೆಗೆ ಹಾಕೋದ್ವಿ. ಆಲ್ರೆಡಿ ನಮ್ಮಲ್ಲಿ ಸ್ಕಿಲ್ ಹೊಡೆದಿದ್ದೆ. ಮತ್ತೆ ಬಂದು ಇನ್ನೊಂದು ಸ್ಕಿಲ್ ಆಯ್ತು ನಮ್ದು ಲವ್ ಬಿಟ್ಟಾಗ ಅದೇ ಚಿಟ್ಟೆ ಬ್ರೋ ಹೊರಗೆ ಬಿಟ್ಟೆ ನಾನು. ಓಕೆ ಬಿಟ್ಟಾಕಿ ಇವ್ರಂತೂ ಅಜ್ಜಿ ಅವ್ರ ಫ್ರೆಂಡ್ಸ್ ಎಲ್ಲ ಬಲ್ಲೆ ಚೀಟಿಂಗ್ ಮಾಡ್ತಿದ್ರು. ಗೈಸ್ ಮತ್ತೇನಂತ ಅನ್ಸತ್ತಿರೋ ಗೊತ್ತಿಲ್ಲ, ಆದರೆ ಬಲ್ಲೆ ಚೀಟಿಂಗ್ ಮಾಡಿದ್ರು. ನೋಡ್ತಾ ಇರ್ಬೋದು, ರಿವೈವ್ ಮಾಡ್ಕೊಂಡೇ ಆಡ್ಸ್ತಾ ಇದ್ದಾರೆ ಓಲ್ಡ್ ಮ್ಯಾಚ್ ಅಂತೂ. ನೆಕ್ಸ್ಟ್ ನಾವಂತೂ 3 ರೌಂಡ್ ಹೊಡಿಯೋಕ್ಕಾಗಿದ್ದು, ಇನ್ನೆಲ್ಲ ಮ್ಯಾಚು ಚೀಟಿಂಗ್ ಮಾಡಿ ಗೆದ್ದೇ ಬಿಟ್ಟರು. ಅದು ನಾನು ಯಾಕೆ ಚೀಟಿಂಗ್ ಮಾಡಿದಾರೆ ಗೊತ್ತಿಲ್ಲ. ನಾನಂತೂ ಇದನ್ನ ಎಕ್ಸ್ಪೋಸ್ ಮಾಡಾಕ್ತಾ ಇದ್ದೀನಿ. ಸುಮ್ಮನೆ ಕಸ್ಟಮ್ ವೀಡಿಯೋ ಎಲ್ಲ ಆಗ್ತಾ ಇರೋದು ಎಕ್ಸ್ಪೋಸ್ ಮಾಡಾಕ್ತಾ ಇದ್ದೀನಿ. ನೆಕ್ಸ್ಟ್ ಗೈಸ್ ಅಂತೂ ಅವರು ನೆಕ್ಸ್ಟ್ ನಾನು ಎಕ್ಸ್ಪೋಸ್ ಆಗ್ತೈತೆ ಅವ್ರದ್ದು. ನಾನು ನೆಕ್ಸ್ಟ್ ವೀಡಿಯೋ ಬೇಕಂದರೆ ಹೇಳಿ ಒಂದು ಕಾಮೆಂಟ್ ಹಾಕಿದ್ರೆ ಸಾಕು, ಪಕ್ಕ ಹಾಕ್ತೀನಿ. ನೆಕ್ಸ್ಟ್ ಅವ್ರ ಜೊತೆ ಕಷ್ಟ ಮಾಡಿಬಿಟ್ಟು ಸೋಲಿಸ್ಬಿಟ್ಟೆ ಹಾಕೋದು, ಪಕ್ಕ ತೋರಿಸ್ತೀನಿ ಗೈಸ್. ಹೇಳಿದ್ದೀನಿ ಅಷ್ಟು ಕಾಮೆಂಟ್ ಹಾಕಿ, ವೈಟಿಂಗ್ ಫಾರ್ ಕಮೆಂಟ್. ಓಕೆ ಗೈಸ್, ಇಲ್ಲಿ ಫುಲ್ ಓಪಿ ಟ್ರೈ ಮಾಡ್ತಾಯಿದ್ದೀನಿ. ಈಗ ಚಿಟ್ಟೆ ಅಂತೂ ಆಡ್ತಾವನೆ ಗೈಸ್. ಸ್ವಲ್ಪ ವೀಡಿಯೋ ಸ್ಕ್ರೀನ್ ಮಾಡ್ತೀನಿ. ಸೊ ಓಕೆ ಗೈಸ್, ವಿಡಿಯೋನ ಆಯಿತು. ಇಲ್ಲಂತೂ ನಾನು ಡ್ಯುಯಲ್ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಓಕೆ ಡ್ರೈವಂತೂ ಏನು ದುಡ್ಡು ಅಂತೆ ಅಂದರೆ ಬರೀ ಡ್ಯಾಮೇಜ್ ಎಲ್ಲ ಆಗ್ತಾನೆ. ನಾನಂತೂ ಒಂದು ಸೂಪರ್ ಐಟ್ ಮೆಡಿಕಿಟ್ ಹಾಕೊಂಡು ಒಂದು ಹಾಕೊಂಡು ಎಲ್ಲ ಪ್ಯಾಕಾಗಿ ಒಂದು ಲಾಲೋ ಮಾತಾಡ್ತೆ. ಓಕೆ ಹೊಡಿಯೋಣ ಅಂದ್ಕೊಂಡು ಇಲ್ಲಿ ಡ್ಯುಯಲ್ 360 ಪ್ಯಾಕ್ ಮಾಡಿದ್ದೆ ಹೊಡಿಯೋಣ ಅಂದ್ಬಿಟ್ಟು ಹೋಗ್ತಿದ್ದೆ. ಸೊ ಇಲ್ಲಿ ರಿವೈವ್ ಕೊಡೋಂಗಿಲ್ಲ ಅನಿಸ್ತು. ಸಡನ್ ಹಾಕ್ಕೊಂಡಿಲ್ಲ, ಅದಕ್ಕೆ ಸುಮ್ಮನೆ ರಿವೈವ್ ಹೊತ್ತೆ ಆದಮೇಲೆ ರಿವೈವ್ ಹೋಗಿಲ್ಲ. ಇವತ್ತೇನಂತೂ ಚೀಟಿಂಗ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಲಾಸ್ಟಲ್ಲಿ ಹೋಗಿದ್ದ ಇನ್ನೊಂದು ಚಿಟ್ಟೆನ ಹೊಡೆದ್ಬಿಟ್ಟು ಚಿಲ್ಲ ಹಾಕೊಂಡೆ. ಯಾರ್ಯಾರು ಎಲ್ಲರೂ ಚಿಟ್ಟೆ ಅಂತ ತಗೊಂಡೋದೆ ನನಗಂತೂ ಗೊತ್ತಾಗಿಲ್ಲ. ಇಲ್ಲಿ ಹೀರೋನ್ ಬಂದು ನಾನು ರಿವೈವ್ ಕೊಟ್ಟಿದ್ದೆ. ಅದು ಫುಲ್ ಮ್ಯಾಚ್ ಆದಮೇಲೆ ವಿಕ್ಟ್ರಿ ಆದಮೇಲೆ ರಿವೈವ್ ಕೊಟ್ಟಿದ್ದು. ನೋಡಿ ಗೈಸ್, ಇಷ್ಟೇ ನಾವು ಕೊಟ್ಟಿದ್ದೆ ಅದೆಲ್ಲ ಬರ್ತೀವಿ. ಬಟ್ ಅಂದರೆ ಆರೇನು ಚೀಟಿಂಗ್ ಮಾಡ್ತಾರೆ ಗೈಸ್. ಲಿಟ್ರಲ್ಲಿ ಹೇಳ್ಬೇಕಂದ್ರೆ ನಾನು ಸುಮ್ಮನೆ ಸೆಟ್ಟಿಂಗ್ ಇಟ್ಕೊಂಡೆಲ್ಲ ಆಡ್ತಾಯಿದ್ದೆ. ಸೆನ್ಸಿಟಿವಿಟಿ ಬೇರೆ ಹೋಗ್ಬಿಟ್ಟಿತ್ತು ಗೈಸ್. ಇಲ್ಲಿ ಇರೋನಂತೂ ಸ್ವಲ್ಪ ಮುಂದೆ ಹೋದ್ಮೇಲೆ ನಾನು ಇಲ್ಲಿ ಓಪನ್ನ ಕಿಲ್ ಎತ್ತೀನಿ ಅನ್ಸತ್ತೆ. ಕಿಲ್ ಎತ್ಬಿಟ್ಟು ಕಡೆ ಹಿಂದೆ ಬರ್ತಾ ಇರ್ತೀನಿ. ಇವನು ಚಿಟ್ಟೆ ಅಂತೂ MP40 ಎತ್ಕೊಂಡು ನೋಡಿ ಇಲ್ಲೇ ಒಂದು ಕಿಲ್ ಎದ್ದೆ. ಅವನ ಕಡೆ ಬರೋದಾದರೆ ನಮ್ಮ ಫ್ರೆಂಡ್ ರೇವಂತ್ ಹೋಗ್ಬಿಟ್ಟು ಆಡಿಸ್ಕೊಬಿಟ್ಟ. ಆಮೇಲೆ ನಾವು OP ಡ್ಯಾಮೇಜ್ ಕೊಟ್ಟಿದ್ದೆ. ಅದ್ರಲ್ಲಿ ನೋಡ್ರೆ ಎಲ್ಲರೂ ಹೊಡ್ಬಿಟ್ಟು ಲಾಲ್ ಹಾಕ್ತವ್ನೆ ಬ್ರೋ ಗೈಸ್. ಲಿಟ್ರಲಿ ಲಾಲ್ ಹಾಕ್ತವ್ರೆ ಇವರಂತೂ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಓಕೆ, ನಾನು ಲಾಲಿದೆ ಅಂದ್ಬಿಟ್ಟು ಇಲ್ಲ ಆಗ್ತಾಯಿದ್ದೀನಿ. ಹೊಡೆದ್ಬಿಟ್ಟು ಹಾಕೊಂಡು ಅಂದ್ಕೊಂಡ್ರೆ ನಾನಂತೂ ಈ ಮ್ಯಾಚ್ ಹಾಕೋಕ್ಕೆ ಆಗಲ್ಲ. ಲಾಲ್ ಅದು OP ಆಗಿ 8 ಕಿಲ್ ಹೊಡೆದಿದ್ದೀನಿ ಗೈಸ್. ಅದೇನು ಚೀಟಿಂಗ್ ಮಾಡಿ ಗೆಲ್ತಾರ ಬೇಗ ಕಾಮೆಂಟಲ್ಲಿ ಹಾಕಿ. ಅವ್ರದ್ದಂತೂ ಯೂಟ್ಯೂಬ್ ಚಾನಲ್ ಇಲ್ಲ, ಇದ್ದಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾಯಿದ್ರೆ ಇಬ್ಬರು ಬಂದುಬಿಟ್ಟು ಹಾಕ್ಬಿಟ್ಟು ಬ್ರೋ ಲಾಲ್ ಹಾಕ್ತಾನೆ ಗೈಸ್. ಎಷ್ಟೊಂದು ನೋಡ್ತಾ ಇರೋದು ಗೈಸ್, ಲಾಲ್ ಆಗ್ತಾವನೆ. ನಾನಂತೂ ಎಲಿಮಿನೇಟ್ ಹಾಕೋಣ ಅಂದರೆ ಅವನೇ ಗನ್ನಲ್ಲಿ ಶೂಟ್ ಮಾಡಿಬಿಟ್ಟು ಕಿಲ್ಲೇದ್ಬಿಟ್ಟ. OP ಬ್ರೋ, ಸೂಪರ್ ಬ್ರೋ. ರೇವಂತೂ OP ಕೊಡ್ತವ್ರೆ ಗೈಸ್. ಇಲ್ಲಂತೂ ಬ್ರೋ ಗೈಸ್ ಮತ್ತೆ ಲಾಲ್ ಆಗ್ತವ್ರೆ. ನೆಕ್ಸ್ಟ್ ರೌಂಡ್ ನೋಡ್ಕೊಳ್ಳಿ. ನೆಕ್ಸ್ಟ್ ರೌಂಡ್ ಅಂದರೆ ನೆಕ್ಸ್ಟ್ ಮ್ಯಾಚ್ ನೋಡ್ಕೊಳ್ಳಿ. ಆಡ್ಸಿ ಪಕ್ಕ. ಇದರಲ್ಲಿ ಒಂದು ರೌಂಡು ಬಂದ್ಬಿಟ್ಟು ನಾನು ಇದು ರೆಕಾರ್ಡ್ ಆನಲ್ಲಿ ಇಕ್ಕಿರಲಿಲ್ಲ. ಅದು ಸ್ವಲ್ಪ ಮ್ಯೂಟ್ ಮಾಡಿಬಿಟ್ಟು ಹಾಗೆ ಪಾಸ್ ಮಾಡಿಬಿಟ್ಟೆ. ಆದರೆ ಒಂದು ರೌಂಡ್ ಹೋಯಿತು ಅದರಲ್ಲೇ.
ಇನ್ನೊಂದು ಬಂದು ಫ್ರೀ ಫೈರಲ್ಲಿ ನಾನು ರೆಕಾರ್ಡ್ ಆನ್ ಮಾಡಿರಲಿಲ್ಲ. ಆಮೇಲೆ ಸೆಕೆಂಡ್ ಮ್ಯಾಚ್ ರಿಮ್ಯಾಚ್ ಅಂತಿತ್ತಲ್ಲ ಅದ್ರಲ್ಲಿ ಆನ್ ಮಾಡಿದ್ದೆ. ಓಪಿ ಗೈಸ್ ನೋಡಿ, ನಾನು 360 ಹಾಕೋಕೆ ಆಗ್ತಾ ಇರಲಿಲ್ಲ. ಓಕೆ, ಇವಾಗ ಅವನ್ನ ಗೈಸ್ ಏನೋ ಕಿಲ್ ಎತ್ಕೊಂಡೆ ನೋಡಿ ಗೈಸ್. ಏನು ಚೀಟಿಂಗ್ ಅಂದರೆ ಗ್ಲೂ ವಾಲ್ ಮೇಲೆ ಇಟ್ಕೊಂಡು ಹೊಡ್ದವ್ರೆ. ಇದ್ದಂತೂ ಎಕ್ಸ್ಪೋಸ್ ಮಾಡಲೇಬೇಕು ಗೈಸ್. ಗ್ಲೂ ವಾಲ್ ಮೇಲೆ ಇಟ್ಕೊಂಡು ಹೊಡ್ದವ್ರೆ. ಓಕೆ ನೋಡಿ, ಇಲ್ಲಿ ಸೋಲೋ ಬೈ 7 ಆಫ್ಲೈನ್ಗೆ ಹೋಗ್ಬಿಟ್ಟಿದ್ದು, ಅದೇ ಹೇಳಿದ್ನಲ್ಲ, ಅದಕ್ಕೆ ಅವ್ನು ರಿವೈವ್ ಮಾಡಿದ್ದು. ಅದನ್ನು ಅವ್ನು ಗೊತ್ತಿರಲಿಲ್ಲ ಸೋಲೋ ಬೈ 7 ಆಫ್ಲೈನ್ಗೆ ಹೋಗಿದ್ದಾನೆ ಅಂತ. ಈಗ ರಿವೈವ್ ಮಾಡಿದೆ. ಇನ್ನೇನು ಹಾಕ್ಸ್ಕೊಂಡು ಹೋಗ್ಬಿಟ್ರೆ ಬೇರೆ ದಾರಿ ಇಲ್ಲ ಅಂದ್ಬಿಟ್ಟು ಹೊಡೆದೆ. ಇವ್ನು ಆಫ್ಲೈನ್ ಏನು ಆಡಿಸ್ತಾನೆ ಗೈಸ್, ಹಾಕ್ಸ್ಕೊಂಡ. ಹೀಗೆ ಚೀಟಿಂಗ್ ಮಾಡಿ ಒಂದು ರೌಂಡ್ ಗೆದ್ರು ಗೈಸ್. ಅದನ್ನು 360 ಮೇಲೆ ಇಟ್ಕೊಂಡು ಹೊಡೆದವ್ರೆ. ಅದು ಎಂತ ನುಗ್ಬೆ ಗೈಸ್ ಇವರು. ಇವನ್ನೆಲ್ಲ ಏನು ಮಾಡ್ಬೇಕು ಹೇಳಿ. ಆಚೆ ಕಡೆ ನಡೆಯಲಿ ಅಕ್ಕ, ನಡೆಯಕ್ಕ ನೀವು ಬನ್ನಿ, ಆಚೆ ಕಡೆ ಬನ್ನಿ. ಏನು ಡಾನ್ ಅಂದಿದ್ದು ಅಕ್ಕ, ಹೌದು ಮಚ್ಚ ಆಚೆ ಕಡೆ. ಸೊ ಗೈಸ್ ಅದೆಲ್ಲ ಬಿಟ್ಟಾಕಿ ಇವಾಗ ಬಂದು ನಾನು ಡೆಸರ್ಟ್ M10 ಮತ್ತು ಶಾರ್ಟ್ ಗನ್ ಎತ್ತಿದ್ದೀನಿ. ಆದರೆ ಎತ್ತರ ಪ್ರಯೋಜನ ಎಲ್ಲ ಮೋಸ ಮಾಡಿ ಗೆದ್ಕೊತಾರೆ ಅವರೇ. ನೆಕ್ಸ್ಟ್ ವೀಡಿಯೋ ಗೈಸ್ ಪಕ್ಕ ಹೆವಿ ಎಡಿಟ್ ಮಾಡಿಕೊಡ್ತೀನಿ. ಅವಮಾನ ಅಂದರೆ ಅವಮಾನ ಮಾಡ್ದಂಗೆ ಎಡಿಟ್ ಮಾಡಾಕ್ತೀನಿ, ಪಕ್ಕ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಫುಲ್ಲು ಪ್ಯಾಕ್ ಹಾಕ್ಕೊಂಡು ಬರ್ತಾಯಿದ್ರೆ ನಮ್ಮ ಇಬ್ಬರು ಫ್ರೆಂಡ್ಸ್ನ ನಾಕ್ ಮಾಡಿದ್ದಾನೆ. ಆದ್ರೂ ಗೈಸ್ ಬರೀ ಏನಕ್ಕೆ ಇಂಥ ಬಾರಿ ಬಾಳ್ತಾರೆ. ಆ ಚಿಟ್ಟೆ ಅಂತ ತಿಕ್ಕೊಳೋ ಬದಲು ಚೀಟರ್ಸ್ ಅಂತ ತಿಕ್ಕೊಬಿಡ್ಬೇಕಾಗಿತ್ತು. ಏನು ಗೈಸ್ ಈ ಥರ ಚೀಟಿಂಗ್ ಮಾಡ್ತಾರೆ ಎಲ್ಲ ಮನುಷ್ಯ ಗೈಸ್. ಆ ಮನುಷ್ಯ ಆದರೂ ಅವ್ರ ಚಿಟ್ಟೆ ಬಯಸಂತೂ ಮನುಷ್ಯ ಹುಟ್ಲೇಬಾರ್ದಾಗಿತ್ತು. ಅದೇನಕ್ಕೆ 3 ಬಿಟ್ಟವರು ಹುಡುಗೆ ದೊಡ್ಡವರು ಗೈಸ್. ಅದೇನಕ್ಕೆ ಬಾಳ್ತಾರೋ ನಂಗಂತೂ ಸಖತ್ತಾಗಿ ಬೇಜಾರಾಗೋಯ್ತು ಗೈಸ್. ಈಗ ಬಂದು ನಾನು AWM ಶಾರ್ಟ್ ಗನ್ ಮತ್ತು ಡೆಸರ್ಟ್ ಎತ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋ ಬಂದು ಬೈಕ್ ಬಂದಂಗೆ ಬೈತೀನಿ ನೋಡ್ಕೊಳ್ಳಿ. ಇವಾಗ ಬಂದು ನಾನು ನೂಬ್ ಥರ ಆಡಿಸ್ತಾ ಇದ್ದೀನಿ. ಯಾಕಂದರೆ ಏನು ಮಾಡಿಸೋದು ಇಂಥವ್ರ ಹತ್ರ. ಸುಮ್ಮನೆ OP ಹೊಡಿಯೋಕೆ ಹೋದರೆ ಬರೀ ಡ್ಯಾಮೇಜ್ ಅಲ್ಲೇ ಕಿಲ್ ಎತ್ಕೊತಾರೆ. ಬರೀ ಡ್ಯಾಮೇಜ್ ಎತ್ಕೋದ್ರೆ ಇಬ್ಬರಿಬ್ರು 3 ಬಂದು ಹೊಡಿತಾರೆ. ಇಂಥ ನೂಬ್ ಡೇಸ್ ಹತ್ರ ಎಲ್ಲ ಹೇಳ್ಬೇಕಂದ್ರೆ ಲಿಟ್ರಲಿ ಕಷ್ಟ ಮಾಡೋದೇ ವೇಸ್ಟ್ ಗೈಸ್. ನೋಡಿ ಅಲ್ಲೊಬ್ನು ಇವಾಗ ನಮ್ಮ ಫ್ರೆಂಡ್ ಬಂದು ನಾಕ್ ಮಾಡಿದೆ. ಇವ್ರು ನೋಡ್ತಾ ಇರ್ಬೋದು ಎಷ್ಟು ನೂಬ್ ಗೈಸ್ ಇವರು. ನಮ್ಮಂಥವ್ರು ಹೆಂಗೆ ಹೊಡ್ಬಿಟ್ರು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಈಗ ಬಂದು ಲಾಸ್ಟ್ ರೌಂಡು ಫುಲ್ಲು ಬೇಜಾರಾಗ್ತಾಯಿದೆ. ಆದರೆ ಈ ರೌಂಡಲ್ಲಿ ಹಾಕ್ಸ್ಕೊತೀವಿ. ಅದು 3 ಜನ ಎಲ್ಲ ಒಟ್ಟಿಗೆ ಬಂದುಬಿಡ್ತಾರೆ. ಅಕಸ್ಮಾತ್ ಬದಲಿ ಅದೇನು ತಪ್ಪಿಲ್ಲ. ಆದರೆ ಹಿಂದೆಯಿಂದ ಬಂದು ಹೊಡಿಯೋದು ಆ ಥರ ಎಲ್ಲ ಮಾಡ್ತಾರೆ. ರಿವೈವ್ ಇಲ್ಲ ಹೇಳ್ಬೇಕಂದ್ರೆ ಕಸ್ಟಮಲ್ಲಿ, ಅದನ್ನೂ ಅವರು ಬ್ರೇಕ್ ಮಾಡಿಬಿಟ್ಟು ಹೊಡಿತಾರೆ. ಈ ಥರ ಎಲ್ಲ ಏನು ಗೈಸ್ ಈ ಚೀಟಿಂಗ್ ಮಾಡ್ತಾರೆ ನೂಬ್ ಡೇಸ್. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಓಕೆ ಗೈಸ್, ಇಲ್ಲ ನೀಲಾಗ್ತಾ ಇದ್ದೆ ಗೈಸ್. ಈ ಮ್ಯಾಚ್ ಆಗಿದ ತಕ್ಷಣ ನಮ್ಮ ಫ್ರೆಂಡ್ ರೇವಂತ್ ಫೋನ್ ಮಾಡ್ದ. ಸ್ಕ್ರೀನ್ ಮೇಲೆ ಕಾಣಿಸ್ಬೋದು. ಬಾಯ್ ಗೈಸ್, ಬಾಯ್.